ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ನನ್ನ ಪ್ರತಿ ವಿಶ್ಲೇಷಣೆ ಕೂಡ ಅದರ ನೋಟಿಫಿಕೇಷನ್ ತಮಗೆ ತಲುಪುತ್ತೆ, ಯಾವುದನ್ನು ಮಿಸ್ ಮಾಡ್ಕೊಳ್ಳಲ್ಲ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ನನ್ನ ಜೊತೆಗೆ ನಿಲ್ಲಿ. ನಿಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ. ಸೊ ಇವತ್ತು ಈಗ ನಾನು ಮಾತನಾಡುವುದಕ್ಕೆ ಹೊರಟ ವಿಚಾರ ಇದೆಯಲ್ಲ, ಕಳೆದ 2-3 ದಿನಗಳಿಂದ ಇದ್ರ ಬಗ್ಗೆ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಹ್ಯಾಕ್ಟಿಕ್ ಆದ ಒಂದು ಚಟುವಟಿಕೆಗಳ ನಡುವೆ ಬೇರೆ ಬೇರೆ ವಿಚಾರಗಳ ಸಂದರ್ಭದಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಇವತ್ತು ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಇದು 2-3 ದಿನಗಳ ಹಿಂದಿನ ಸುದ್ದಿ. ತಮಿಳುನಾಡಿನ ಸೇಲಂ ಸಮೀಪ ನಡೆದದ್ದು. ಅಲ್ಲಿನ ಶಕ್ತಿ ಮಾರಿಯಮ್ಮ ದೇವಾಲಯ, ಇದು ಒಂದು ಪುರಾತನವಾದ ದೇವಾಲಯ ಅಂತ ಹೇಳಲಾಗುತ್ತೆ. ಅದನ್ನು ಇತ್ತೀಚಿನ ವರ್ಷಗಳಲ್ಲಿ ಪುನರುತ್ಥಾನಗೊಳಿಸಲಾಗಿತ್ತು, ಹೊಸದಾಗಿ ಕಟ್ಟಲಾಗಿತ್ತು. ಆದರೆ ಅಲ್ಲಿ ಒಂದು ಪರಂಪರೆ ಇತ್ತು. ಅಲ್ಲಿ ದಲಿತರಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಇರಲಿಲ್ಲ. ದಲಿತರು ಹೊರಗಡೆ, ದೇವಾಲಯದ ಹೊರಗಡೆ ನಿಂತು ದೇವರಿಗೆ ನಮಸ್ಕಾರ ಮಾಡ್ತಿದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಈಗ ಒಂದು 3-4 ತಿಂಗಳುಗಳ ಹಿಂದೆ ಅಲ್ಲಿನ ತಹಶೀಲ್ದಾರ್ ಒಂದು ಶಾಂತಿ ಸಭೆಯನ್ನು ಕರೀತಾರೆ. ಶಾಂತಿ ಸಭೆಯನ್ನು ಕರೆದು ದೇವಾಲಯದ ಒಳಗಡೆ ದಲಿತರಿಗೆ ಪ್ರವೇಶ ನೀಡಬೇಕು ಅನ್ನುವ ಸೂಚನೆಯನ್ನು ನೀಡ್ತಾರೆ. ಅಲ್ಲಿ ಭಾಗವಹಿಸಿದ ಬಹುತೇಕ ಎಲ್ಲ ಜಾತಿಗಳ ಜನ ಕೂಡ ಅದಕ್ಕೆ ಒಪ್ಕೋತಾರೆ. ಆದರೆ ಅದರ ಇಂಪ್ಲಿಮೆಂಟೇಷನ್ ಆಗದೇ ಇಲ್ಲ. ಅಂದರೆ ದಲಿತರನ್ನು ಒಳಗೆ ಬಿಡುವುದಕ್ಕೆ ಅಲ್ಲಿಯ ಹಿಂದುಳಿದ ವರ್ಗದವರು ವಿರೋಧ ಮಾಡ್ತಾರೆ. ನೋಡಿ, ಇಡೀ ವ್ಯವಸ್ಥೆಯಲ್ಲಿ ಯಾರು ಈ ರೀತಿಯ ಆಚರಣೆಗಳನ್ನು ಮಾಡ್ತಾ ಇದ್ದಾರಲ್ವ, ಅದರಲ್ಲಿ ಹಿಂದುಳಿದ ವರ್ಗದ ಜನ ಕೂಡ ಇದ್ದಾರೆ ಅನ್ನೋದು ದುಃಖಕರವಾದ್ದು. ಸೊ ಅವರು ಒಳಗೆ ಬಿಡಲ್ಲ, ಗಲಾಟೆ ಆಗುತ್ತೆ. ಯಾರು ತಹಶೀಲ್ದಾರ್ ಇಂಟರ್ಫಿಯರೆನ್ಸ್ ಕೂಡ ಏನು ಅಂತ ಅಂದರೆ ಯಾವುದೇ ಪರಿಣಾಮ ಬೀರಲ್ಲ. ಆಗ ತಮಿಳುನಾಡಿನ ಸರ್ಕಾರ ಏನಿದೆ, DMK ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅದು ಏನಪ್ಪ ಅಂತಂದರೆ, ಆ ದೇವಸ್ಥಾನಕ್ಕೆ ಬೀಗ ಹಾಕಿಸೋದು. 1 ವಾರದ ಅವಧಿಯಲ್ಲಿ ಈ ರೀತಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುತ್ತಿರುವ 2 ದೇವಾಲಯಗಳಿಗೆ ಬೀಗ ಹಾಕಲಾಗಿದೆ. ಇದು ಹಲವು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡುತ್ತೆ. ಅಂದರೆ ಇಡೀ ಈ ಒಂದು ಅಸ್ಪೃಶ್ಯತೆ ಏನಿದೆ ಅದು ವ್ಯಾಪಕವಾಗಿ ಹರಡಿದ್ದು ಅಂತ. ಕೇವಲ ತಮಿಳುನಾಡಿಗೆ ಮಾತ್ರ ಸೀಮಿತ ಆಗಿಲ್ಲ. ಕಳೆದ ನವೆಂಬರ್ 10ರಲ್ಲಿ ಉತ್ತರ ಪ್ರದೇಶದಲ್ಲಿ ಕೂಡ ಇಂತಹ ಘಟನೆಗಳು ವರದಿಯಾದವು. ಸೊ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಹೀಗೇ ಒಂದು ದೇವಸ್ಥಾನಕ್ಕೆ ಪ್ರವೇಶ ನೀಡಿದ ದೊಡ್ಡ ಗಲಾಟೆ ಆಯಿತು. ಆದರೆ ಉತ್ತರ ಪ್ರದೇಶ ಸರ್ಕಾರದ ಬಗ್ಗೆ ನಾನು ಇಲ್ಲಿ ಮಾತನಾಡೋಕ್ಕೆ ಹೋಗಲ್ಲ. ಅಂದರೆ ಇಂತಹ ಘಟನೆಗಳು ಈ ದೇಶದಲ್ಲಿ ಹೆಚ್ಚುತ್ತಾ ಇವೆ. ನೀವು ಕರ್ನಾಟಕಕ್ಕೆ ಬನ್ನಿ, ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಬನ್ನಿ, ನೀವು ಈ ದೇವಸ್ಥಾನಗಳಿಗೆ ದಲಿತರನ್ನು ಬಹಿಷ್ಕರಿಸುವುದು ಒಂದು ಸಾಮಾನ್ಯ ಘಟನೆ ಏನೋ ಅನ್ನುವ ಹಾಗೆ ಆಗೋಗಿದೆ. ಇದ್ರ ಬಗ್ಗೆ ಮಾಧ್ಯಮ ಕೂಡ ಅಂತ ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಇಂಥ ವಿಚಾರಗಳು ನೇಪಥ್ಯಕ್ಕೆ ಸರಿದು ಹೋಗ್ತವೆ. ಅಟ್ಲೀಸ್ಟ್ ಅದ್ರ ಬಗ್ಗೆ ಚರ್ಚೆ ನಡೆಯಲ್ಲ. ಇಂತಹ ಒಂದು ಅಮಾನವೀಯವಾದ ಒಂದು ಘಟನೆ ನಡೀತಿದೆ ಅನ್ನೋದು ಮಾಧ್ಯಮಗಳಿಗೆ ಮುಖ್ಯ ಆಗದೇ ಇಲ್ಲ. ಯಾಕಂದರೆ ಮಾಧ್ಯಮಗಳ ಎಜೆಂಡಾನೇ ಬೇರೆ. ಅವರಿಗೆ ಒಂದು ಸಮಾನತೆಯ ಒಂದು ಸಮಾಜದ ಕನಸು ಮಾಧ್ಯಮದಲ್ಲಿ ಕೆಲಸ ಮಾಡುವವರಿಗೆ ಇವತ್ತು ಇಲ್ಲವೇ ಇಲ್ಲ. ಅವರು ಸಂಪೂರ್ಣವಾಗಿ ಏನಾಗಿದ್ದಾರೆ 2014 ನಂತರ ಅನ್ನೋದು ಗೊತ್ತಿದೆ. ಸೊ ಹಿಂದೂ ಧರ್ಮ ಉಳಿಸುವಂತಹ ಒಂದು ಮಹಾನ್ ಕಾರ್ಯವನ್ನು ನಾವು ಮಾಡ್ತಿದ್ದೀವಿ ಅಂತ ಈ ಮಾಧ್ಯಮಗಳು ತೋರಿಸ್ಕೊಳ್ತವೆ. ಆದರೆ ಅವರು ಈ ಧರ್ಮವನ್ನು ಉಳಿಸಿಕೊಳ್ಳುತ್ತಿದ್ದೇವೆ ಅಂತ ಹೇಳ್ತಾ ಹೊರಟಂತಹ ಮಾಧ್ಯಮಗಳು ಏನಿವೆ, ಅವು ತಮ್ಮ ಪತ್ರಿಕಾ ಧರ್ಮವನ್ನೇ ಪಾಲಿಸ್ತಾ ಇಲ್ಲ. ಪತ್ರಿಕಾ ಧರ್ಮವನ್ನು ಪಾಲಿಸದಿರುವ ಮಾಧ್ಯಮಗಳು ಅವರು ಹಿಂದೂ ಧರ್ಮವನ್ನು ನಾವು ರಕ್ಷಣೆ ಮಾಡ್ತೀವಿ ಅಂತಾರೆ. ಮೊದಲು ತಮ್ಮ ಧರ್ಮ ರಕ್ಷಣೆ ಮಾಡ್ತಾರೆ, ಅದು ಪತ್ರಿಕಾ ಧರ್ಮ. ಆ ಸಿಚುವೇಶನ್ ಏನಿದೆ ಅದು ನಿರ್ಮಾಣ ಆಗಿದೆ ಇವತ್ತು ಅಂತ. ನೀವು ಕರ್ನಾಟಕದಲ್ಲಿ ತೆಗೆದುಕೊಳ್ಳಿ. ಕರ್ನಾಟಕದಲ್ಲಿ ಹಲವೆಡೆ ಹೋಟೆಲ್ಗಳಲ್ಲಿ
ದಲಿತರಿಗೆ ಪ್ರತ್ಯೇಕ ಲೋಟ ಗ್ಲಾಸ್ಗಳನ್ನು ಕೊಡಲಾಗುತ್ತೆ. ಅಂಥದ್ದಿನ್ನೂ ಇದೆ. ಕೆಲವು ಐ ಥಿಂಕ್ 1 or 2 years ಬ್ಯಾಕ್ ಅನಿಸುತ್ತೆ ಇಂಥ ಘಟನೆ ಕೂಡ ವರದಿ ಆಗಿದ್ದು. ಅದು ಕೂಡ ಅಂಥ ಮಹತ್ವದ ಪ್ರಾಧಾನ್ಯತೆಯನ್ನು ಇನ್ನೊಂದನ್ನು ಮಾಧ್ಯಮಗಳಲ್ಲಿ ಪಡೆದುಕೊಳ್ಳೇ ಇಲ್ಲ. ಸೊ ಈಗಲೂ ಕೂಡ ತಮಿಳುನಾಡಿನ ಈ ಘಟನೆ ಅಂಥ ಮುಖ್ಯವಾದ ಒಂದು ಘಟನೆ ಅನ್ನೋದನ್ನು ಮಾಧ್ಯಮ ಪರಿಗಣಿಸಲೇ ಇಲ್ಲ. ಈ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು. ಮತ್ತು ಇವತ್ತಿನ ದಿನ ನಾವು ಹಿಂದೂ ಧರ್ಮವನ್ನು ಉಳಿಸುವ ಬಗ್ಗೆ ಏನು ಮಾತನಾಡ್ತಿದ್ದೀವಿ, ಧರ್ಮ ಅನ್ನುವುದು ಒಂದು ಚುನಾವಣೆಯ ರಾಜಕೀಯದ ಒಂದು ಬಹುದೊಡ್ಡ ಅಸ್ತ್ರವಾಗಿ ಪರಿವರ್ತಿತವಾದಂಥ ಈ ಸಂದರ್ಭದಲ್ಲಿ ನೀವು ಹಿಂದೂ ಧರ್ಮದಲ್ಲಿರುವ ಇಂಥ ವಿಚಾರಗಳ ಬಗ್ಗೆ ಯಾಕೆ ಚರ್ಚೆ ನಡೆಸ್ತಾ ಇಲ್ಲ? ನೀವು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡುವುದು ಒಂದೇ ಹಿಂದೂ ಧರ್ಮವನ್ನು ಉಳಿಸುತ್ತಾ? ಇನ್ನೊಂದು ಧರ್ಮವನ್ನು ಟೀಕಿಸುವುದು ಮಾತ್ರ ಹಿಂದೂ ಧರ್ಮವನ್ನು ಉಳಿಸುತ್ತಾ? ಅಥವಾ ಹಿಂದೂ ಧರ್ಮದ ಒಳಗಿರುವ ಲೋಪ ದೋಷಗಳೇನಿವೆ ಅದನ್ನು ಸರಿಪಡಿಸುವ ಅಗತ್ಯ ಇಲ್ವಾ? ಈ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಬಹುತೇಕ ಹಿಂದೂ ಧರ್ಮದ ಪ್ರತಿಪಾದಕರು ಏನಿದ್ದಾರೆ, ನೀವು ಈ ಸಂಘ ಪರಿವಾರವನ್ನು ತೆಗೆದುಕೊಂಡು ನಮ್ಮ ಸಾಧು ಸಂತರು, ಸಂತ ಪಡೆ, ಇವರು ಇಂತಹದರ ವಿರುದ್ಧ ಒಂದು ಸ್ಪಷ್ಟವಾದ ನಿಲುಮೆಯನ್ನು ಪಡಿಬೇಕಲ್ವಾ? ನಿಮ್ಗೆ ಹಿಂದೂ ಧರ್ಮ ಉಳಿಸ್ಬೇಕು, ನೀವು ಮತಾಂತರದ ವಿರುದ್ಧ ಭಾಷಣ ಹೊಡಿತೀರಿ, ಇಂಥದ್ದು ನಡಿಬೇಕಾದ್ರೆ ಏನು ಮಾಡ್ತಾರೆ ಅವರು? ಒಂದು ಧರ್ಮದಲ್ಲಿ ನನ್ನ ನ್ಯಾಯ ಸಿಕ್ಕಿಲ್ಲ ಅಂತಂದರೆ, ಒಂದು ಧರ್ಮ ನನ್ನನ್ನು ಸಮಾನವಾಗಿ ಪರಿಗಣಿಸಲ್ಲ ಅಂತಾದರೆ, ಒಂದು ಧರ್ಮ ನನ್ನನ್ನು ಗರ್ಭಗುಡಿಯ ಒಳಗೆ ಬಿಡಲಾದ ನಂತರ ಬಾಗಲಿನಲ್ಲಿ ನನ್ನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತೆ ಒಂದು ಧರ್ಮ ಅಂತಾದರೆ, ಆ ಸಂದರ್ಭದಲ್ಲಿ ಅವರು ಇನ್ನೊಂದು ಧರ್ಮದಲ್ಲಾದರೂ ನನಗೆ ಸಮಾನತೆ ಸಿಗುತ್ತಾ ಅಂತ ಹೋಗಲ್ವಾ? ಮತಾಂತರದ ಬಗ್ಗೆ ಕಾನೂನನ್ನು ಮಾಡ್ತೀರಿ ನೀವು ಸರ್ಕಾರದವರು, ಆದರೆ ಇಂತಹ ಸಮಸ್ಯೆಗಳನ್ನು ಸರಿಪಡಿಸದೆ ನಿಮ್ಮ ಕಾನೂನೇನು ಮಾಡಲ್ಲ. ಸೊ ನಾನು ನಂಬಿರುವ ಹಾಗೆ ನಿಮ್ಗೆ ಹೇಳ್ತೀನಿ, ಪ್ರತಿ ಧರ್ಮ ಕೂಡ ಅದಕ್ಕೊಂದು ಚಲನಶೀಲತೆ ಇರಬೇಕು ಅಂತ, ಅದು ನಿಂತ ನೀರಾಗಬಾರ್ದು. ಮತ್ತು ಆ ಧರ್ಮದವರೇನೇ ಅದು ಸರಿಪಡಿಸ್ಬೇಕು. ಅಂದರೆ ಹಿಂದೂ ಧರ್ಮದಲ್ಲಿರುವ ದೋಷವನ್ನು ಏನಿದೆ ಅದನ್ನು ಹಿಂದೂ ಮತಾವಲಂಬಿಗಳು ಪರಿಹರಿಸಬೇಕು. ಇಸ್ಲಾಂ ಧರ್ಮದ ಒಳಗಡೆ ಇರುವ ದೋಷಗಳನ್ನು ಇಸ್ಲಾಂ ಯಾರು ಮತಾವಲಂಬಿಗಳಿದ್ದಾರೆ ಅವರು ಪರಿಗಣಿಸಬೇಕು, ಅದು ಸರಿಪಡಿಸ್ಕೋಬೇಕು. ಸರಿಪಡಿಸಿಕೊಳ್ಳಿ ಅಂತ ಹೇಳ್ಬೋದು. ಆದರೆ ನಾನೊಬ್ಬ ಹಿಂದೂವಾಗಿ ಹಿಂದೂ ಧರ್ಮ ನನಗೆ ಮುಖ್ಯ ಅಂತ ಸರಿಪಡಿಸೋ ಬಗ್ಗೆ ಮಾತಾಡ್ತೀನಿ. ಇಸ್ಲಾಂ ಧರ್ಮದ ಒಳಗಡೆ ನಾನು ಇಂಟರ್ಫಿಯರ್ ಮಾಡಲಾರೆ. ಇಸ್ಲಾಂ ಧರ್ಮದ ಒಳಗಡೆ ಇರುವ ಸಮಸ್ಯೆಗಳನ್ನು ಯಾರು ಇಸ್ಲಾಂ ಮತಾವಲಂಬಿಗಳಿದ್ದಾರೆ ಅವರು ಸರಿಪಡಿಸಬೇಕು. ಯಾಕಂದರೆ ಯಾವುದೇ ಒಂದು ಧರ್ಮ ಒಂದು ಕಾಲದ ಜೊತೆ ಮುಖಾಮುಖಿ ಆಗಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಧರ್ಮ ಮುಖಾಮುಖಿ ಆಗದಿದ್ದರೆ ಅದು ಪ್ರಸ್ತುತತೆಯನ್ನು ಕಳೆದುಕೊಳ್ಳುತ್ತೆ. ಧರ್ಮ ಪ್ರಸ್ತುತತೆಯನ್ನು ಕಳೆದುಕೊಳ್ಳುವುದು ಹೇಗೆ? ಒಂದು ಧರ್ಮ ಪ್ರಸ್ತುತವಾಗಿರಬೇಕು ಅಂದರೆ ಪ್ರತಿ ಕಾಲಘಟ್ಟದಲ್ಲಿ ಅದು ಸಮಾಜದ ಜೊತೆ ಮುಖಾಮುಖಿ ಆಗಬೇಕು. ಅದು ಆಗ್ತಾ ಇಲ್ಲ. ಯಾಕೆಂದರೆ ಈ ಬಹುತೇಕ ಧರ್ಮ ಅವಲಂಬಿಗಳ ಸಮಸ್ಯೆನೇ ಅದು. ಅವರು ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಮ್ ಇರಲಿ, ಅವರು ಅಪ್ಪನೆಟ್ಟ ಆಲದ ಮರಕ್ಕೆ ನೇಣು ಹಾಕ್ಕೋತಾರೆ. ಅಂದರೆ ಅದು ನನ್ನ ಗ್ರಂಥದಲ್ಲಿ ಹೀಗಿದೆ, ಅದು ಹಾಗೇನೆ. ಆ ರೀತಿ ಅಸ್ಪೃಶ್ಯತೆಯನ್ನು ಡಿಫೆಂಡ್ ಮಾಡ್ಕೊಳ್ಳೋಂಥವ್ರಿದ್ದಾರೆ. ಅವ್ರಿಗೆ ಕೆಲವರಿಗೆ ಓಪನ್ ಆಗಿ ಹೇಳಲ್ಲ. ಅವರು ಓಪನ್ ಆಗಿ ಹೇಳಲ್ಲ. ಯಾರು ಮನುವಾದಿಗಳಿದ್ದಾರೆ ಅವರು ಅದನ್ನು ಇಂಡೈರೆಕ್ಟ್ಲಿ ಡಿಫೆಂಡ್ ಮಾಡ್ಕೋತಾರೆ ಅಸ್ಪೃಶ್ಯತೆಯನ್ನು. ಅವರು ಈ ಜಾತಿ ವರ್ಣ ವ್ಯವಸ್ಥೆಯನ್ನು ಸಪೋರ್ಟ್ ಮಾಡ್ತಾರೆ. ಅದನ್ನು ನೀವು ಬಹುತೇಕ ಹಿಂದೂ ಮಠಾಧೀಶರುಗಳು ಅದನ್ನೇ ಮಾಡ್ತಾರೆ. ಅವರು ಹಾಗಿದ್ದಾಗ ಧರ್ಮಕ್ಕೆ ಪ್ರಸ್ತುತತೆ ಬರೋದು ಇಲ್ಲಿ. ಧರ್ಮ ಕಾಲದ ಜೊತೆ ಮುಖಾಮುಖಿ ಆಗದಿದ್ದರೆ ಆ ಧರ್ಮ ತನ್ನ ಅಂತಃಸತ್ವವನ್ನು ಕಳ್ಕೊಳ್ಳೋದಿಲ್ವಾ? ಧರ್ಮಗಳು ಬದಲಾಗೋದು ಬೇಡವಾ? ಧರ್ಮಾವಲಂಬಿಗಳು ಬದಲಾಗೋದು ಬೇಡವಾ? ಈ ಪ್ರಶ್ನೆಗಳನ್ನು ಇವತ್ತು ನಾವು ಕೇಳ್ಕೋಬೇಕಾಗಿದೆ. ನಾನೊಂದು ಮಾತು ಹೇಳಬೇಕು ಅಂತಿದ್ದೆ. ಯಾರು ನಿಮಗೆ ದೇವಸ್ಥಾನದ ಒಳಗಡೆ ಬಹಿಷ್ಕಾರ ಹಾಕ್ತಾರೋ ಅವ್ರಿಗೆ ನೀವೇ ಬಹಿಷ್ಕಾರ ಹಾಕ್ಬಿಡಿ. ದೇವಸ್ಥಾನ ಒಳಬಿಡಲ್ಲ, ಆ ದೇವಸ್ಥಾನವನ್ನು ನಾವು ಬಹಿಷ್ಕರಿಸ್ತಿದ್ದೀವಿ ಅಂತೇಳಿ. ಆದರೆ ಇದು ಪ್ರಾಕ್ಟಿಕಲಿ ಕಷ್ಟ ಆಗುತ್ತೆ. ಯಾಕೆಂದರೆ ಯಾರು ಕೆಳವರ್ಗದ ಸಾಮಾನ್ಯ ಜನ ಇರ್ತಾರಲ್ವ, ಅವರಿಗೆ ಅಂತಹ ಒಂದು ಮಾನಸಿಕ ಶಕ್ತಿ ಇರಲ್ಲ ಅಂತ. ವಿರೋಧಿಸುವಕ್ಕೆ, ಪ್ರತಿಭಟಿಸುವುದಕ್ಕೆ ಒಂದು ಶಕ್ತಿ ಬೇಕಂಡ್ರಿ. ಎಲ್ಲರಿಗೂ ವಿರೋಧ ಮಾಡೋದಕ್ಕಾಗಲ್ಲ. ಅವ್ರ ಒಳಗೊಂದು ಭಯ ಇರುತ್ತೆ. ಅವ್ರಿಗೆ ಯಾಕೆ ಭಯ ಇರುತ್ತೆ ಆಲೋಚನೆ ಮಾಡಿ. ಒಬ್ಬ ದೇವಸ್ಥಾನಕ್ಕೆ ಹೋಗಬೇಕಾದ ವ್ಯಕ್ತಿ ಅವನ ಒಳಗಡೆ ಒಂದು ದೌರ್ಬಲ್ಯ ಇರುತ್ತೆ. ಆತನ ಕಷ್ಟ ಏನಿದೆ, ಕಷ್ಟಕ್ಕೆ ಪರಿಹಾರ ಇಲ್ಲದಿದ್ದಾಗ, ಇಲ್ಲ ಅಂತ ಅನ್ನಿಸಿದಾಗ ಆತ ದೇವರ ಮನೆಗೆ ಹೋಗ್ತಾನೆ. ದೇವಸ್ಥಾನದ ಒಳಗೆ ಬಿಡಲಿ ಇರಲಿ, ಕಂಪೌಂಡ್ ಹೊರಗೆ ನಿಲ್ಲಿಸಲಿ,
ಅಲ್ಲಿ ನಿಂತ್ಕೊಂಡೆ ಪ್ರಾರ್ಥನೆ ಮಾಡ್ತಾನೆ. ಅದು ಅವನು ನೋವು, ಅದು ಅಸಹಾಯಕತೆ. ನೀವು ದೇವಾಲಯಗಳನ್ನು ಯಾವ ದೇವಾಲಯದ ಒಳಗೆ ಬಿಟ್ಟಲು ನಾನು ಬಹಿಷ್ಕರಿಸಿಬಿಡಿ ಅಂತ ನಾನು ಹೇಳ್ಬೋದು. ಆ ಬಹಿಷ್ಕರಿಸುವ ಮನಸ್ಥಿತಿ ರೂಪ ಆಗ್ಬೇಕಲ್ವಾ ಅಲ್ವಾ? ದೇವಸ್ಥಾನ, ನಮ್ಮ ದೇಹವೇ ಒಂದು ದೇವಾಲಯ ಕಣ್ರಿ. ನಮ್ಮ ದೇಹದ ಒಳಗಡೆ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ನಾವು ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕೆ ಹೊರತು ದೇವರನ್ನು ಹಾದಿ ಬೀದಿಯಲ್ಲಿ ಹುಡುಕೋದಕ್ಕಾಗಲ್ಲ. ದೇವ ಸರ್ವಾಂತರ್ಯಾಮಿ ಅಂತ ನಮ್ಮ ಧರ್ಮ ಹೇಳುತ್ತೆ, ಹಿಂದೂ ಧರ್ಮ ಹೇಳುತ್ತೆ. ದೇವರು ಒಂದು ಸಣ್ಣ ಹುಲ್ಲು ಕಡ್ಡಿಯಲ್ಲೂ ಇದ್ದಾನೆ ಅಂತ ಹಿಂದೂ ಧರ್ಮ ಹೇಳುತ್ತೆ. ಹಾಗಿರುವಾಗ ಆ ಜಾಗಕ್ಕೆ ನಾನು ಯಾಕೆ ಹೋಗಲಿ? ದೇವರಿಗೆ ನಾವು ಸಬ್ಮಿಟ್ ಆಗ್ಬೋದು. ನಾನು ಎಲ್ಲಿದ್ದರೂ ಸಬ್ಮಿಟ್ ಆಗ್ಬೋದು, ಯಾವ ಕಾಲದಲ್ಲಿ ಬೇಕಾದರೂ ಸಬ್ಮಿಟ್ ಆಗ್ಬೋದು. ನನ್ನ ಮನಸ್ಸನ್ನು, ಹೃದಯವನ್ನು, ಆತ್ಮವನ್ನು ದೇವರಿಗೆ ಸಮರ್ಪಿಸ್ಬೋದು. ಅದಕ್ಕೆ ಜಾಗ ಅನ್ನೋದಿರಲ್ಲ. ಜಾಗ ಅಂತ ಒಂದು ಜಾಗದಲ್ಲಿ ಮಾತ್ರ ನಾನು ಕುತ್ಕೋತೀನಿ ಅಂದರೆ ಅವನು ದೇವರಲ್ಲ. ದೇವರು ಒಂದು ಸ್ಥಳದಲ್ಲಿ ಮಾತ್ರ ಇರ್ತೀನಿ ಅಂದರೆ ಆ ಸ್ಥಳಕ್ಕೆ ಅವನು ಸೀಮಿತ ಆಗಿರ್ತಾನೆ. ದೇವರು ಸರ್ವಾಂತರ್ಯಾಮಿ, ಸ್ಥಳ ಇಲ್ಲ. ಅವನು ಎಲ್ಲಿ ಬೇಕಾದರೂ, ಯಾವ ಕ್ಷಣದಲ್ಲಿ ಬೇಕಾದರೂ ಇರ್ಬೋದು, ಹೇಗೆ ಬೇಕಾದರೂ ಇರಬಹುದು, ಎಲ್ಲ ಕಡೆ ಇರ್ಬೋದು. ದೇವರಿದ್ದಾನೆ ಎಲ್ಲ ಕಡೆ ನಂಬುದು. ಗಿಡದಲ್ಲಿ ದೇವರಿದ್ದಾನೆ, ಗಾಳಿಯಲ್ಲಿ ದೇವರಿದ್ದಾನೆ, ಮಳೆಯಲ್ಲಿ ದೇವರಿದ್ದಾನೆ, ಮರ ಗಿಡಗಳಲ್ಲಿ ದೇವರಿದ್ದಾನೆ, ಕಲ್ಲಿನಲ್ಲಿ ದೇವರಿದ್ದಾನೆ. ಹಾಗೆ ನಂಬಿದವು ನಾನು, ಹಾಗೆ ನಂಬಬೇಕಾಗಿದೆ. ಆದರೆ ಅದರ ಜೊತೆಗೆ ಇಂತಹ ದಲಿತರನ್ನು ಬಹಿಷ್ಕರಿಸುವಂಥದ್ದೇನಿದೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಗಂಭೀರವಾಗಿ ಮಾಡಬೇಕು. ನೀವು ಈಗಿರುವ ದೇವಾಲಯಗಳಲ್ಲಿ ಮನುಷ್ಯರನ್ನು ಹೊರಗಿಡುವ ಏನು ಪದ್ಧತಿ ಇದೆ, ಆ ಪದ್ಧತಿಯನ್ನು ಹೋಗಲಾಡಿಸದೆ ನೀವು 100 ದೇವಾಲಯನ ಕಟ್ಟಿ ಬೆಲೆ ಇಲ್ಲ. ಅಲ್ಲಿ ದೇವರು ಇರಲಾರ. ದೇವರು ಇರುವುದು ಇದೆಯಲ್ಲ, ದೇವರಿಗೆ ಇವನು ದಲಿತ, ಇವನು ಬ್ರಾಹ್ಮಣ, ಇವನು ಶೂದ್ರ ಅನ್ನೋ ವ್ಯತ್ಯಾಸ ಇಲ್ಲ. ಆ ವ್ಯತ್ಯಾಸ ಇದ್ದರೆ ಅವನು ದೇವರೇ ಅಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಮತ್ತೆ ಬರ್ತೀನಿ, ಮತ್ತೆ ಮಾತಾಡ್ತೀನಿ. ಈ ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಒತ್ತುವುದಕ್ಕೆ ಮರೆಯಬೇಡಿ. ನನ್ನ ಜೊತೆಗೆ ನಿಲ್ಲಿ, ನೀವೇ ನನ್ನ ರಕ್ಷಕರು. ಅದನ್ನು ಹೇಳ್ತಾ ಇರ್ತೀರಿ ರಾಜ್ಕುಮಾರರ ಭಾಷೆಯಲ್ಲಿ, ನೀವೇ ನನ್ನ ಅನ್ನದಾತರು. ನಿಮಗೆಲ್ಲ ಕೃತಜ್ಞತೆಗಳು. ನಮಸ್ಕಾರ.